ಪಡುಬಿದ್ರಿ ಸಮೀಪದ ಯುಪಿಎಸ್ಎಲ್ನ ಉಪಗುತ್ತಿಗೆದಾರ ಡೇವಿಡ್ ಡಿಸೋಜನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ಹಲವು ಅಂಶಗಳು ಬಯಲಾಗ್ತಾ ಇದೆ. ಇದು ಗುತ್ತಿಗೆಯ ವಿಚಾರದಲ್ಲಿ ಉಂಟಾದ ವೈಷಮ್ಯದಿಂದ ಆದಂತಹ ಹತ್ಯೆ ಎನ್ನುವುದು ಸಾಬೀತಾಗಿದೆ. ಪಂಜಾಬ್ ಮೂಲದ ಗುತ್ತಿಗೆದಾರ ಈ ಹತ್ಯೆಗೆ ಸುಪಾರಿ ನೀಡಿರುವುದು ಬಹುತೇಕವಾಗಿ ಖಚಿತವಾಗಿದೆ. ಆತನ ಪತ್ತೆಗೆ ಉಡುಪಿ ಪೊಲೀಸರ ಒಂದು ತಂಡ ಪಂಜಾಬ್ನಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಆ ತಂಡ ನೀಡುವಂತಹ ಕೆಲವೊಂದು ಮಾಹಿತಿಗಳ ಆಧಾರದಲ್ಲಿ ಕಾಪು ಪೊಲೀಸ್ ಇನ್ಸ್ಪೆಕ್ಟರ್ ಅಜ್ಮತ್ ಅಲಿ ನೇತೃತ್ವದ ವಿಶೇಷ ತಂಡ ಪಡುಬಿದ್ರಿ, ಎರ್ಮಾಳು, ಕಾಪು, ಶಿರುವ, ಮಂಚಕಲ್ಲು, ಕುತ್ಯಾರು ಈ ಭಾಗದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಆರಂಭದಲ್ಲಿ ಈ ತಂಡಕ್ಕೆ ಕೆಲವೊಂದು ಮಾಹಿತಿಗಳು ಲಭ್ಯ ಆಗಿತ್ತು, ಆದರೆ ಸಾಕ್ಷ್ಯಗಳು ಸಿಕ್ಕಿರಲಿಲ್ಲ. ಇದೀಗ ಸಾಕ್ಷ್ಯಗಳು ಸಿಗ್ತಾ ಹೋಗ್ತಾ ಇದೆ. ಆ ಕಾರಣಕ್ಕಾಗಿ ಈ ಹತ್ಯಾ ಪ್ರಕರಣದಲ್ಲಿ ಭೂಗತ ಪಾತಕಿ ಹೇಮಂತ ಪೂಜಾರಿಯ ನೆರಳು ಕಾಣಿಸಿಕೊಂಡಿತ್ತು. ಆದರೆ ಆತ ಸುಮಾರು 7 ವರ್ಷಗಳ ಹಿಂದೆ ಮುಂಬೈನಲ್ಲಿ ನಡೆದಂತಹ ಅಪಘಾತ ಪ್ರಕರಣವೊಂದರಲ್ಲಿ ಮೃತಪಟ್ಟಿದ್ದ. ಆತನ ಸಹೋದರರು ಪಡುಬಿದ್ರಿ ಸಮೀಪದ ಎರ್ಮಾಳಿನಲ್ಲಿ ವಾಸವಾಗಿದ್ದಾರೆ. ಅವರಲ್ಲಿ ಪ್ರಮುಖರಾಗಿದ್ದವನು ಕಿಶೋರ್ ಪೂಜಾರಿ. ಈತನು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸವನ್ನ ಮಾಡಿಕೊಂಡು ಇರ್ತಿದ್ದವನು. ಆತನಿಗೂ ಹೇಮಂತ ಪೂಜಾರಿಗೂ ಯಾವುದೇ ಸಂಪರ್ಕ ಇರಲಿಲ್ಲ ಎನ್ನುವಂತಹ ಗಟ್ಟಿ ನಿರ್ಧಾರ ಪೊಲೀಸ್ ಇಲಾಖೆಯದ್ದಾಗಿತ್ತು. ಹೇಮಂತ ಪೂಜಾರಿಯ ಹೆಸರುಗಳು ಯಾವ ಯಾವ ಕಾರಣಕ್ಕಾಗಿ ಹರಿದಾಡುತ್ತಿತ್ತು, ಆ ಸಂದರ್ಭದಲ್ಲಿ ಪೊಲೀಸರು ಕಿಶೋರ್ ಅವರನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸ್ತಾ ಇದ್ರು. ಅವರ ಸಂಪರ್ಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೇಮಂತ್ ಪೂಜಾರಿ ಅವರಿಗೂ ಕಿಶೋರ್ ಅವರಿಗೂ ಅವರ ಮತ್ತೆ ಸಹೋದರರಿಗೂ ಯಾವುದೇ ಸಂಪರ್ಕಗಳು ಇಲ್ಲ ಎನ್ನುವುದು ಸಾಬೀತಾಗಿತ್ತು. ಆ ಕಾರಣಕ್ಕಾಗಿ ಹೇಮಂತ ಪೂಜಾರಿಯನ್ನ ಹುಡುಕುವ ಪ್ರಯತ್ನದಲ್ಲಿ ಅವರ ಮನೆಯವರಿಗೆ ಪೊಲೀಸರು ತೊಂದರೆ ಕೊಡುತ್ತಿದ್ದಾರೆ ಎನ್ನುವಂತ ಆರೋಪವೂ ಇತ್ತು. ಆದರೆ ಪೊಲೀಸರು ತದನಂತರ ಹೇಮಂತ ಪೂಜಾರಿ ಅವರ ಮನೆಯವರ ತಂಟೆಗೆ ಹೋಗುತ್ತಿರಲಿಲ್ಲ. ಇದೀಗ ಡೇವಿಡ್ ಡಿಸೋಜ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೇಮಂತ ಪೂಜಾರಿಯ ಹೆಸರು ಬಂದಾಗ ಹೇಮಂತ ಪೂಜಾರಿಯ ಹಿನ್ನೆಲೆಯನ್ನು ಭೇದಿಸಲು ಪೊಲೀಸರು ತೀರ್ಮಾನಿಸಿದ್ದರು. ಆದರೆ ಹೇಮಂತ ಪೂಜಾರಿಯ ಯಾವುದೇ ರೀತಿಯ ಚಲನವಲನಗಳು ಮತ್ತು ಮಾಹಿತಿಗಳು ಇಲ್ಲದ ಕಾರಣಕ್ಕಾಗಿ ಅವರು ಆ ವಿಚಾರವನ್ನ ಕೈ ಬಿಟ್ಟಿದ್ದರು. ಮತ್ತೆ ಪೊಲೀಸರಿಗೆ ಖಚಿತವಾದದ್ದು ಏನಂತ ಹೇಳಿದರೆ ಹೇಮಂತ ಪೂಜಾರಿ 7 ವರ್ಷಗಳ ಹಿಂದೆ ಮುಂಬೈನಲ್ಲಿ ಮೃತಪಟ್ಟಿದ್ದಾನೆ ಎನ್ನುವಂತ ವಿಷಯ. ಇದೀಗ ಕಾಪು ಪೊಲೀಸ್ ಇನ್ಸ್ಪೆಕ್ಟರ್ ಅಜ್ಮತ್ ಅಲಿ ಅವರ ನೇತೃತ್ವದ ತಂಡ ಇದೇ ಹೇಮಂತ ಪೂಜಾರಿ ಅವರ ಸಹೋದರ ಕಿಶೋರ್ ಪೂಜಾರಿ ಅವರನ್ನ ಬಂಧಿಸಿದೆ. ಅದರೊಂದಿಗೆ ಕುತ್ತಾರಿನ ಸದಾನಂದ ದೇವಾಡಿಗ ಎಂಬವರನ್ನು ಸಹ ಬಂಧಿಸಿದೆ. ಆಗಸ್ಟ್ 13ರ ರಾತ್ರಿ ಸದಾನಂದ ದೇವಾಡಿಗ ಅವರನ್ನು ಬಂಧಿಸಿದಂತಹ ಪೊಲೀಸ್ ತಂಡ ಆಗಸ್ಟ್ 14ರ ಬೆಳಿಗ್ಗೆ ಕಿಶೋರ್ ಪೂಜಾರಿ ಅವರನ್ನು ಬಂಧಿಸಿದೆ. ಇಬ್ಬರನ್ನು ಉಡುಪಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಮತ್ತು ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಲಾಗಿದೆ. ಈ ಇಬ್ಬರು ಆರೋಪಿಗಳನ್ನು ಪೊಲೀಸರ ತಂಡ ಆಗಸ್ಟ್ 10ರಂದು ವಶಕ್ಕೆ ತೆಗೆದುಕೊಂಡಿತ್ತು. ಅವರಿಬ್ಬರನ್ನು ಜೀಪಿನಲ್ಲಿ ಕುಳ್ಳಿರಿಸಿಕೊಂಡು ಪಡುಬಿದ್ರಿ, ಯುಪಿಎಸ್ಎಲ್ ಆವರಣ ಮತ್ತು ಇತರ ಕಡೆಗಳಲ್ಲಿ ಪರಿಶೀಲನೆ ನಡೆಸಿತ್ತು. ಈ ಬಗ್ಗೆ ಸ್ಥಳೀಯವಾಗಿ ಕೆಲವರು ಮಾಹಿತಿ ನೀಡಿದ್ದರು ಸಹ. ಆದರೆ ಅವರು ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಭಾಗಿಗಳಾಗಿದ್ದಾರೆ ಎನ್ನುವಂತ ಸ್ಪಷ್ಟ ಮಾಹಿತಿಗಳು ಇರಲಿಲ್ಲ. ಆದರೆ ಪೊಲೀಸರು ಇದೀಗ ಅವರಿಬ್ಬರನ್ನು ಅಧಿಕೃತವಾಗಿ ಬಂಧಿಸಿದ್ದಾರೆ, ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ದಾರೆ. ಹಾಗಾದರೆ ಇವರಿಬ್ಬರ ಪಾತ್ರ ಡೇವಿಡ್ ಡಿಸೋಜ ಹತ್ಯೆಯಲ್ಲಿ ಏನಿದೆ ಎನ್ನುವಂತಹ ಕುತೂಹಲ ಸಹಜವಾಗಿಯೇ ಇದೆ. ಡೇವಿಡ್ ಡಿಸೋಜ ಅವರನ್ನು ಹತ್ತಿರದಿಂದ ಗುಂಡು ಹಾರಿಸಿ ಕೊಲೆಗೈದಂತಹ ಪಾತಕಿಗಳು ಉತ್ತರ ಭಾರತದ ಮೂಲದವರು. ಬಿಹಾರದವರು ಒಬ್ಬ, ಉತ್ತರಾಖಂಡ ಒಬ್ಬ, ಉತ್ತರ ಪ್ರದೇಶದವ ಮತ್ತೊಬ್ಬ. ಆ ಮೂವರು ಸುಮಾರು 2 ತಿಂಗಳ ಹಿಂದೆ ಪಡುಬಿದ್ರಿ ಪರಿಸರಕ್ಕೆ ಬಂದಿದ್ರು. ಅವರು
ಬಂದು ತಂಗಿದ್ದು ಸಹ ಎರ್ಮಾಳಿನಲ್ಲಿಯೇ. ಈ ಎರ್ಮಾಳು ಹೇಮಂತ ಪೂಜಾರಿಯ ಹುಟ್ಟೂರು. ಅಲ್ಲಿ ಆತನ ತಂದೆ ತಾಯಿ ಸಹೋದರರು ಎಲ್ಲರೂ ಇದ್ದರು. ಅಂತಹ ಪ್ರದೇಶದಲ್ಲಿ ತಂಗಿದ್ದಂತಹ ಶೂಟರ್ಗಳಿಗೆ ಅಲ್ಲಿ ಸಹಾಯ ಹಸ್ತ ನೀಡಿದ್ದು ಸ್ಥಳೀಯರೇ. ಇದರಲ್ಲಿ ಒಬ್ಬ ಚಿರಾಗ್ ಪೂಜಾರಿ ಇರ್ಬೋದು, ಮತ್ತೊಬ್ಬ ಮುಸ್ಲಿಂ ವ್ಯಕ್ತಿ ಇರ್ಬೋದು. ಇವರೆಲ್ಲ ಆ ಸಂದರ್ಭದಲ್ಲಿ ಪರಿಚಯ ಆದವರು. ಅವರು ಈ ಶೂಟರ್ಗಳಿಗೆ ಕೆಲವೊಂದು ಸಹಾಯವನ್ನ ನೀಡಿದವರು. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹಣ ವರ್ಗಾವಣೆ ಮಾಡಿದವರು. ಅದರಿಂದಾಗಿ ಅವರನ್ನು ನಿಯೋಜಿಸಿದಂತಹ ಯಾರು ಪಂಜಾಬ್ ಮೂಲದ ಗುತ್ತಿಗೆದಾರ ಇದ್ದಾನೆ, ಆತ ನೇರವಾಗಿ ಅವರ ಅಕೌಂಟಿಗೆ ಹಣ ಹಾಕ್ತಾ ಇರಲಿಲ್ಲ. ಆ ಹಣವನ್ನು ಆತ ಕಿಶೋರ್ ಪೂಜಾರಿ ಅವರ ಅಕೌಂಟಿಗೆ ಹಾಕ್ತಾ ಇದ್ದ, ಗುತ್ಯಾರು ಸದಾನಂದ ದೇವಾಡಿಗರ ಅಕೌಂಟಿಗೆ ಹಾಕ್ತಾ ಇದ್ದ, ಚಿರಾಗ್ ಪೂಜಾರಿಯ ಅಕೌಂಟಿಗೆ ಹಾಕ್ತಾ ಇದ್ದ, ಮತ್ತೊಬ್ಬನ ಅಕೌಂಟಿಗೆ ಆಗ್ತಾ ಇದ್ದ. ಯಾಕಂತ ಹೇಳಿದ್ರೆ ಒಬ್ಬ ಕಾಂಟ್ರಾಕ್ಟ್ ಕೊಟ್ಟ ಗುತ್ತಿಗೆದಾರ ನೇರವಾಗಿ ಅಂತಕರಿಗೆ ಹಣಕಾಸು ನೆರವು ಒದಗಿಸಿದರೆ ಆತನ ಮೇಲೆ ಕುಣಿಕೆಗಳು ಬಿಗಿಯಾಗ್ತಾ ಹೋಗುತ್ತದೆ ಕಾನೂನಿನ ಪ್ರಕಾರ. ಅದ ಕಾರಣಕ್ಕಾಗಿ ಆತ ಆ ಮೂವರನ್ನು ಹೊರತುಪಡಿಸಿ ಇತರರ ಅಕೌಂಟುಗಳನ್ನ ಸಂಗ್ರಹಿಸಿ ಇಟ್ಟುಕೊಂಡಿದ್ದ. ಅವರ ಅಕೌಂಟ್ ಅನ್ನು ಸಂಗ್ರಹಿಸಿದ್ದು ಇದೇ ಶೂಟರ್ಗಳೇ ಹೊರತು ಮತ್ಯಾರು ಅಲ್ಲ. ಅದರಿಂದಾಗಿ ಡೇವಿಡ್ ಡಿಸೋಜ ಅವರನ್ನು ಮುದರಂಗಡಿಯ ಆತನ ಕಚೇರಿಯ ಮುಂದೆ ಗುಂಡಿಟ್ಟು ಹತ್ಯೆ ಮಾಡಬೇಕಾದ್ರೆ ಸ್ಥಳೀಯರ ಕೈವಾಡ ಇರಲೇಬೇಕು ಎನ್ನುವಂತಹ ಸ್ಪಷ್ಟವಾದ ಅನುಮಾನಗಳು ಇತ್ತು. ಅದು ಇದೀಗ ಬೆಳಕಿಗೆ ಬರುತ್ತಾ ಹೋಗುತ್ತಿದೆ. ಆದರೆ ಈ ಪ್ರಕರಣದಲ್ಲಿ ಮತ್ತೊಂದು ವಿಶೇಷ ಅಂಶ ಏನಂತ ಹೇಳಿದ್ರೆ, ಈಗ ಬಂಧಿತರಾಗಿರುವಂತಹ ಕಿಶೋರ್ ಪೂಜಾರಿ ಮತ್ತು ಸದಾನಂದ ದೇವಾಡಿಗ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಆಗಸ್ಟ್ 14ರಂದು. ಈ ಸಂದರ್ಭದಲ್ಲಿ ಕಿಶೋರ್ ಪೂಜಾರಿ ಅವರ ಪರವಾಗಿ ವಕೀಲರು ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಆಗ ಕಿಶೋರ್ ಪೂಜಾರಿ ಅವರು ನ್ಯಾಯಾಧೀಶರ ಎದುರು ತನ್ನನ್ನು ಆಗಸ್ಟ್ 10ರಂದು ಪೊಲೀಸರು ಬಂಧಿಸಿದ್ದಾರೆ ಎಂದು ಆರೋಪ ಮಾಡಿದರು. ಆದರೆ ಪೊಲೀಸರ ದಾಖಲೆಗಳ ಪ್ರಕಾರ ಕಿಶೋರ್ ಪೂಜಾರಿ ಅವರನ್ನು ಬಂಧಿಸಿರುವುದು ಆಗಸ್ಟ್ 14ರಂದು ಬೆಳಿಗ್ಗೆ, ಸದಾನಂದ ದೇವಾಡಿಗ ಅವರನ್ನು ಬಂಧಿಸಿರುವುದು ಆಗಸ್ಟ್ 13ರಂದು ರಾತ್ರಿ. ಆದರೆ ಅವರಿಬ್ಬರನ್ನೂ ಸಹ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವುದು ಆಗಸ್ಟ್ 10ರಂದು. ತದನಂತರ ಆಗಸ್ಟ್ 10 ಮತ್ತು 11ರಂದು ಅವರಿಬ್ಬರನ್ನು ಪೊಲೀಸರು ತಮ್ಮ ಜೀಪಿನಲ್ಲಿಯೇ ಕೆಲವು ಪ್ರದೇಶಗಳಿಗೆ ಕರೆದುಕೊಂಡು ಹೋಗಿದ್ರು. ಯಾಕಂತ ಹೇಳಿದ್ರೆ ಯಾವ ಯಾವ ATMಗಳಿಂದ ಇವರು ಹಣ ಡ್ರಾ ಮಾಡಿ ಅಂತಕರಿಗೆ ನೀಡಿದ್ದಾರೆ ಎನ್ನುವುದು ಖಚಿತವಾಗಬೇಕಿತ್ತು. ಅದರಿಂದಾಗಿ ಆ ATMನ CCTV ಫುಟೇಜ್ಗಳನ್ನು ಸಂಗ್ರಹಿಸಲು ಮತ್ತು ಅಲ್ಲಿ ಕೆಲವು ಸಾಕ್ಷ್ಯಗಳನ್ನ ಗುರುತಿಸಲು ಪೊಲೀಸರು ಅವರನ್ನು ಕರ್ಕೊಂಡು ಹೋಗಿದ್ದರು. UPSL ಪ್ಲಾಂಟಿನ ಎದುರುಗಡೆಯೇ ಈ ಇಬ್ಬರನ್ನು ಪೊಲೀಸರು ಜೀಪಿನಲ್ಲಿ ಕರೆದುಕೊಂಡು ಹೋಗಿದ್ದರು ಮತ್ತು ಅಲ್ಲಿ ತನಿಖೆ ನಡೆಸಿದ್ದರು ಎನ್ನುವಂತ ಅಂಶಗಳು ಸಹ ಗೊತ್ತಾಗಿತ್ತು. ಆದರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಆಯಾಮಗಳು ಸೃಷ್ಟಿಯಾಗ್ತಾ ಹೋಗ್ತದೆ. ಆದ್ದರಿಂದಾಗಿ ಪ್ರತಿಯೊಂದು ಆಯಾಮಗಳಿಗೂ ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನು ಕೈಗೊಳ್ಳಲೇಬೇಕು. ಈ ಕಾರಣಕ್ಕಾಗಿ ಪೊಲೀಸರು ಕೆಲವು ಆರೋಪಿಗಳನ್ನ ಕೆಲವು ದಿನಗಳ ಕಾಲ ತಮ್ಮ ವಶದಲ್ಲಿ ಇಟ್ಟುಕೊಂಡಿರುವಂತಹ ಉದಾಹರಣೆಗಳಿವೆ. ಸಾಮಾನ್ಯವಾಗಿ ಪೊಲೀಸರು ಒಬ್ಬ ಆರೋಪಿಯನ್ನು ಬಂಧಿಸಿದ 24 ಗಂಟೆಗಳ ಒಳಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಎನ್ನುವಂತ ನಿಯಮ ಇದೆ. ಆದರೆ ಪೊಲೀಸರು ಬಂಧಿಸುವ ರೆಕಾರ್ಡ್ ಕ್ರಿಯೇಟ್ ಮಾಡುವುದೇ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಕೆಲವು ಗಂಟೆಗಳ ಮೊದಲು. ಯಾಕಂತ ಹೇಳಿದ್ರೆ ಇಷ್ಟೇ ಸಮಯಕ್ಕೆ ಆತನನ್ನು ಬಂಧಿಸಿದ್ದೇವೆ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ PSR ಯಾವಾಗ ಬರೀತಾರೋ ಆ ಸಮಯಕ್ಕೆ ಅನುಗುಣವಾಗಿ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾರೆ. ಆ ಕಾರಣಕ್ಕಾಗಿ ಕಿಶೋರ್ ಮತ್ತು ಸದಾನಂದ ದೇವಾಡಿಗ ಅವರನ್ನ ಆಗಸ್ಟ್ 10ರಂದೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದರು, ಅಧಿಕೃತವಾಗಿ ಬಂಧಿಸಿರಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಬ್ಬರ ಮೇಲೆ ಇರುವಂತ ಆರೋಪಕ್ಕೆ ಸಾಕ್ಷ್ಯ ದೊರೆಯಬೇಕಿತ್ತು.
ಆ ಸಾಕ್ಷ್ಯವನ್ನು ಹುಡುಕುವ ಪ್ರಯತ್ನದಲ್ಲಿ ಪೊಲೀಸರು ಇದ್ದರು. ಕೊನೆಗೆ ಪೊಲೀಸರಿಗೆ ಯಾವ ಸಾಕ್ಷ್ಯಗಳು ಕ್ರೋಢೀಕರಣ ಆಯಿತೋ ಆ ಸಂದರ್ಭದಲ್ಲಿ ಅವರನ್ನು ಬಂಧಿಸಿದ್ದಾರೆ, ಜೈಲಿಗೆ ಅಟ್ಟಿದ್ದಾರೆ. ಇದೇ ರೀತಿ ಈ ಪ್ರಕರಣದಲ್ಲಿ ಇನ್ನು ಕೆಲವರು ಬಂಧನಕ್ಕೆ ಒಳಗಾಗುವ ಭೀತಿಯಲ್ಲಿ ಇದ್ದಾರೆ. ಒಟ್ಟಾರೆಯಾಗಿ ಡೇವಿಡ್ ಡಿಸೋಜ ಹತ್ಯೆ ಪ್ರಕರಣದ ಸಂಪೂರ್ಣ ವಿಚಾರವನ್ನ ಬಯಲಿಗೆಳುವಂತ ಸಿದ್ಧತೆಯಲ್ಲಿ ಪೊಲೀಸರ ತಂಡ ಇದೆ.